ಶ್ರುತಿ ತರಂಗ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶ್ರುತಿ, ಇದು ನಿಮ್ಮ ಚಾನೆಲ್. ದಕ್ಷಿಣ ಬದರಿ ಎಂದೇ ಖ್ಯಾತಿಯಾದ ಭಕ್ತರ ಆರಾಧ್ಯ ದೈವ ಮೇಲುಕೋಟೆಯ ಚೆಲುವನಾರಾಯಣ ಸ್ವಾಮಿಯ ರಥೋತ್ಸವವು ಈ ವರ್ಷ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿದೆ. ವೈರಮುಡಿ ಉತ್ಸವದ ನಂತರ ನಡೆಯುವ ಈ ಬ್ರಹ್ಮ ರಥೋತ್ಸವವು ಭಕ್ತರ ಪಾಲಿಗೆ ಒಂದು ಕಣ್ಣಿನ ಹಬ್ಬ. ಮುದ್ದಾದ ಮದುಮಗಳಂತೆ ಸಿಂಗಾರಗೊಂಡ ರಥದಲ್ಲಿ ರಾಜ ಬೀದಿಗಳಲ್ಲಿ ಸಂಚರಿಸಿದ ಚೆಲುವನಾರಾಯಣನ ಆ ಒಂದು ನೋಟವೇ ಪುಣ್ಯ. ಒಟ್ಟು 13 ದಿನಗಳ ಕಾಲ ನಡೆಯುವ ಈ ಸುದೀರ್ಘ ಉತ್ಸವದಲ್ಲಿ ಪ್ರತಿ ದಿನವೂ ಒಂದೊಂದು ವಿಶೇಷತೆ ಇರುತ್ತದೆ. ಆದರೆ ವೈರಮುಡಿ ಕಿರೀಟಧಾರಣೆ ಉತ್ಸವದ ನಂತರ ಬರುವ 3ನೇ ದಿನದ ರಥೋತ್ಸವವು ಅತ್ಯಂತ ಪ್ರಮುಖವಾದುದು. ಭಕ್ತರು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಸ್ವಾಮಿಯ ರಥಕ್ಕೆ ಬಾಳೆಹಣ್ಣು ಮತ್ತು ಜವನ ಎಸೆಯುವ ಮೂಲಕ ತಮ್ಮ ಭಕ್ತಿಯನ್ನು ಅರ್ಪಿಸುತ್ತಾರೆ. ಗಾಳಿಯಲ್ಲಿ ಹಾರಿ ಬರುವ ಆ ಹಣ್ಣುಗಳು ಸ್ವಾಮಿಗೆ ಅರ್ಪಿಸುವ ಭಕ್ತಿಯ ಸಂಕೇತ. ಕೇವಲ ಭಕ್ತಿ ಅಷ್ಟೇ ಅಲ್ಲ, ಇಲ್ಲಿ ಮಾನವೀಯ ಸೇವೆಯೂ ಎದ್ದು ಕಾಣುತ್ತಿತ್ತು. ಬಿಸಿಲಿನ ತಾಪಕ್ಕೆ ಮಜ್ಜಿಗೆ ಪಾನಕ ಹಂಚುವ ದಾನಿಗಳು ಒಂದೆಡೆಯಾದರೆ, ಇಷ್ಟು ದೊಡ್ಡ ಜನಸಂದಣಿಯ ನಡುವೆಯೂ ಮೇಲುಕೋಟೆಯ ಅಂದ ಕೆಡದಂತೆ ನೋಡಿಕೊಳ್ಳುವ ಪೌರ ಕಾರ್ಮಿಕರ ಶ್ರಮ ಅನನ್ಯ. ಅದರ ಜೊತೆಗೆ ಪೊಲೀಸರು ಮತ್ತು ಪಾಂಡವಪುರದ ವಿಜಯ ಪ್ರಥಮ ದರ್ಜೆ ಕಾಲೇಜಿನ NSS ವಿದ್ಯಾರ್ಥಿಗಳು ಭಕ್ತರಿಗೆ ದೇವರ ದರ್ಶನ ಪಡೆಯಲು ಸಾಲಿನಲ್ಲಿ ನೆರವಾಗುತ್ತಾ ಶಿಸ್ತನ್ನು ಕಾಪಾಡುತ್ತಿದ್ದರು. ಇದರಿಂದ ದರ್ಶನ ಪಡೆಯುವ ಭಕ್ತರಿಗೆ ಯಾವುದೇ ತೊಂದರೆಯಾಗದಂತೆ ಚೆಲುವನಾರಾಯಣ ಸ್ವಾಮಿಯ ದರ್ಶನವನ್ನು ಪಡೆಯುತ್ತಿದ್ದರು. ರಥೋತ್ಸವವು ಶಾಸಕ ದರ್ಶನ್ ಪುಟ್ಟಣ್ಣನವರ ನೇತೃತ್ವದಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ನೆರವೇರಿತು. ಮಧ್ಯಾಹ್ನ ಸುಮಾರು 12:30ಕ್ಕೆ ಶುರುವಾದ ಈ ರಥದ ಮೆರವಣಿಗೆಯು ರಾಜ ಬೀದಿಗಳಲ್ಲಿ ಸಂಚರಿಸಿ ದೇವಸ್ಥಾನದ ಸುತ್ತ ಒಂದು ಪ್ರದಕ್ಷಿಣೆ ಹಾಕಿ ನಂತರ ತನ್ನ ಮೂಲ ಸ್ಥಾನಕ್ಕೆ ಬಂದು ಸೇರಿತ್ತು. ಭಕ್ತರಿಗೆ ಯಾವುದೇ ತೊಂದರೆ ಆಗದಂತೆ ಜಿಲ್ಲಾಡಳಿತ ಮತ್ತು ಸಂಘಟಕರು ಎಲ್ಲಾ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಿದ್ದರು. ಇದಾಗಿತ್ತು ಈ ವರ್ಷದ ಚೆಲುವನಾರಾಯಣ ಸ್ವಾಮಿಯ ರಥೋತ್ಸವವು